ಸಿಬಿಐಗೆ ವಹಿಸಿ ಸಿಬಿಐಗೆ ವಹಿಸಿ ಸಿಬಿಐಗೆ ವಹಿಸಿ ಸಿಬಿಐಗೆ ವಹಿಸಿ ಸಿಬಿಐಗೆ ವಹಿಸಿ ಸಿಬಿಐಗೆ ವಹಿಸಿ ಭ್ರಷ್ಟ ಆಯುಕ್ತ ದಿನೇಶ್ಗೆ ಹೂಡಾವನ್ನು ಲೂಟಿ ಮಾಡಿರುವ ಭ್ರಷ್ಟ ಆಯುಕ್ತ ದಿನೇಶ್ಗೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಏನು 3,000 ಕೋಟಿ ಹಗರಣ ಆಗಿದೆ ಅದನ್ನ ಖಂಡಿಸಿ ನಾವು ಕಳೆದ ವಾರನೇ ಪ್ರತಿಭಟನೆಯನ್ನ ಮಾಡಿ ಇಡೀ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದ್ವಿ. ಏನು ಆಯುಕ್ತ ದಿನೇಶ್ ಅವರಿದ್ರು ಅವರ ಸಮಯದಲ್ಲಿ 3,000 ಕೋಟಿ ಹಗರಣ ಆಗಿದೆ ಅಂತ ಎಲ್ಲ ಬೆಳಕಿಗೆ ಬಂದಿತ್ತು. ಅದನ್ನ ದೊಡ್ಡದಾಗಿ ನಾನು ಹಗರಣ ತನಿಖೆ ಮಾಡ್ತೀನಿ ಅಂತ ಬಂದಂತ ನಗರಾಭಿವೃದ್ಧಿ ಸಚಿವರಾದಂತ ಬೈರತಿ ಸುರೇಶ್ ಅವರು ನಾನು ದೊಡ್ಡದಾಗಿ ಏನೋ ಕೆಲಸ ಮಾಡ್ತೀನಿ ಅಂತ ಬಂದು ನೋಡಿದ್ರೆ ಏನು ಅವ್ರ ಮೇಲೆ ಕ್ರಮವನ್ನೇ ಕೈಗೊಳ್ಳದೆ ಮೂಡ ಆಯುಕ್ತರ ಮೇಲೆ ಅವ್ರನ್ನ ಅಮಾನತು ಮಾಡದೆ ಅವ್ರನ್ನ ಶಿಕ್ಷೆಗೆ ಒಳಪಡಿಸದೆ ಅವ್ರಿಗೆ ಆರಾಮಾಗಿ ವರ್ಗಾವಣೆಯನ್ನ ಮಾಡಿದ್ರು ನಿಜಕ್ಕೂ ಖಂಡನೀಯ. ಇದನ್ನ ನೋಡದೆ ಕಂಡು ಬರುತ್ತೆ ನಮ್ಗೆ ಈ ದೊಡ್ಡ ಹಗರಣದಲ್ಲಿ ನಗರಾಭಿವೃದ್ಧಿ ಸಚಿವರು ಭಾಗಿಯಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಈ ಮುಂಚೆನೆ ದಿನೇಶ್ ಅವರು ಬಂದು ಇಲ್ಲಿ 1 ವರ್ಷ 2 ವರ್ಷ ಆದ್ರೂ ಸಹ ಕಳೆದ 2-3 ಬಾರಿ ಅವರಿಗೆ ವರ್ಗಾವಣೆ ಆಗಿದ್ರು ಸಹ ಅವರು ಬೈರತಿ ಸುರೇಶ್ ಅವ್ರನ್ನ ಹೋಗಿ ಭೇಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಕೊಟ್ಟು ಇಲ್ಲೇ ಮೂಡಾದಲ್ಲೇ ಉಳ್ಕೊಂಡು ಈ ರೀತಿ 1,000 ಕೋಟಿ ಹಗರಣವನ್ನ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ಕಳೆದ 8-10 ತಿಂಗಳುಗಳಿಗೆ ಮೈಸೂರು ಜಿಲ್ಲಾಧಿಕಾರಿಗಳು ಸಹ 10-15 ಬಾರಿ ರಾಜ್ಯ ಸರ್ಕಾರಕ್ಕೆ ಮೂಡ ಹಗರಣದ ಬಗ್ಗೆ ಪತ್ರವನ್ನು ಬರೆದು ಸಹ ರಾಜ್ಯ ಸರ್ಕಾರ ಕ್ಯಾರೆ ಅನ್ನೋದನ್ನ ನೋಡಿದ್ರೆ ಈ ಹಗರಣದಲ್ಲಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಎಲ್ಲ ಭಾಗಿಯಾಗಿ ಕಾಣ್ತಾ ಇದೆ. ಈ ಮೂಲವನ್ನು ಕಡಿದಂತದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದ್ದು ಬಡವರಿಗೆ ಒಂದು ಒಳ್ಳೆ ಸ್ಕೂಲ್ ಆಗ್ಲಿ, ಉಳ್ಳದವರಿಗೆ ಎಲ್ಲ ಮನೆ ತಗೋತಾರೆ, ಇಲ್ಲದವರಿಗೆ ಒಂದು ಗೂಡಾಗ್ಲಿ ಅಂತ ಕಡಿದಂತದ್ದು ಈಗ ಭೂಗಡ್ರೆ ತುಂಬಿಕೊಂಡು ಸುಮಾರು 90 ಭಾಗ ಮೂಡಾದಲ್ಲಿ ಏನು ಸೈಟ್ಗಳಿದೆ ಇದನ್ನ ರಿಯಲ್ ಎಸ್ಟೇಟ್ ಮಾಫಿಯಾದವರೇ ಹೊಡ್ಕೊಂಡಿದ್ದಾರೆ. ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಹಾಗೂ ಕೂಡಲೇ ದಿನೇಶನ ಅಮಾನತನ್ನಲ್ಲಿಟ್ಟು ಅವನ್ನ ಇದಕ್ಕೆ ಒಳಪಡಿಸಬೇಕು, ತನಿಖೆಗೆ ಒಳಪಡಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಸಾಕ್ಷಿಗಳನ್ನೆಲ್ಲ ನಾಶ ಮಾಡ್ತಾರೆ. ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಮಾಧ್ಯಮಗಳಲ್ಲಿ ನೋಡಿದೀವಿ ಬಹಳ ಅಗಲವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರು ಎಷ್ಟು ಹಗರಣಗಳನ್ನ ಸಿಬಿಐ ವಹಿಸಿರುವಂತ ಇದು 1,000 ಕೋಟಿ ಹಗರಣ ಯಾರು ಮಾಡ್ಲಿ ಬಿಡ್ಲಿ ಈಗ ಹಗರಣ ಆಗಿದೆ. ನೀವು ಮೈಸೂರಿನವರೇ ಆಗಿ ನಮ್ಮ ಮೈಸೂರು ಜನತೆಗೆ, ಮಹಾರಾಜರಿಗೆ, ನಾಡದೇವತೆ ಚಾಮುಂಡೇಶ್ವರಿ ಇದಕ್ಕೆ ನೀವು ನ್ಯಾಯವನ್ನು ದೊರಕಿಸಬೇಕು. ಈ ಕೂಡಲೇ ನೀವು ಸಿಬಿಐಗೆ ವಹಿಸಲೇಬೇಕು. ಇಲ್ಲ ಅಂತಂದಲ್ಲಿ ನೀವು ಹಾಗೂ ಬೈರತಿ ಸುರೇಶ್ ಅವರು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಇಲ್ಲವಾದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ತೀವ್ರವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡಿ ಈ ವಿಚಾರಣೆ ನೀವು ಇದನ್ನ ಮುಗಿಸೋ ತನಕ ಬಿಡಲ್ಲ ಅಂತ ನಾವು ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.